ನಮಸ್ಕಾರ ಸ್ನೇಹಿತರೆ. ಪ್ರಪಂಚದಲ್ಲಿ ಈಗಲೂ ಎಷ್ಟೋ ರಹಸ್ಯಗಳು ಅಡಗಿದೆ. ಅದರಲ್ಲೊಂದೇ ಶಂಬಾಲ. ನೂರಾರು ವರ್ಷಗಳಿಂದ ಎಷ್ಟೋ ಜನ ಸೈಂಟಿಸ್ಟ್ಗಳು, ಆರ್ಕಿಯಾಲಜಿಸ್ಟ್ಗಳು, ಇತಿಹಾಸಕಾರರು ಶಂಬಾಲ ರಾಜ್ಯವನ್ನು ಕಂಡುಹಿಡಿಯಲು ಎಷ್ಟೋ ಪ್ರಯತ್ನಗಳು ಮಾಡಿದರೂ ಕೂಡ ಶಂಬಾಲ ರಾಜ್ಯವನ್ನು ಮಾತ್ರ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ನಾವು ಚಂದ್ರಮಂಡಲದ ಮೇಲೆ ನಮ್ಮ ಯಂತ್ರಗಳನ್ನು ಕಳಿಸಿದ್ದೇವೆ. ಅಂತರಿಕ್ಷದ ಮೇಲೂ ಕೂಡ ಹೆಜ್ಜೆ ಇಟ್ಟಿದ್ದೇವೆ. ಭೂಮಿಯ ಒಳಗಡೆ ಸಾವಿರಾರು ಕಿಲೋಮೀಟರ್ ಆಳದಲ್ಲಿ ಏನಿದೆ ಎಂದು ಕಂಡುಹಿಡಿದಿದ್ದೇವೆ. ಪರ್ವತಗಳ ಮೇಲೆ, ದಟ್ಟವಾದ ಕಾಡುಗಳಲ್ಲಿ ಏನಿದೆ ಎಂದು ರಾಡರ್ ಸಹಾಯದಿಂದ ಸ್ಕ್ಯಾನ್ ಮಾಡಿದ್ದೇವೆ. ದಿನೇ ದಿನೇ ಇಷ್ಟೊಂದು ಟೆಕ್ನಾಲಜಿ ಬೆಳೆದು ಹೋಗುತ್ತಿದ್ದರೂ ಕೂಡ ನಾವು ಮಾತ್ರ ಶಂಬಾಲ ರಾಜ್ಯಕ್ಕೆ ಸಂಬಂಧಿಸಿದಂತ ಒಂದು ಚಿಕ್ಕ ಎವಿಡೆನ್ಸ್ ಕೂಡ ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ನಮ್ಮ ಟೆಕ್ನಾಲಜಿ ಬಗ್ಗೆ ನೋಡೋದಾದ್ರೆ ಮನುಷ್ಯನಿಗೆ ಸಾಧ್ಯವಾಗದಿರುವುದು ಏನೂ ಇಲ್ಲ ಎಂದು ಅರ್ಥವಾಗುತ್ತದೆ. ಹಾಗಿರುವಾಗ ಶಂಬಾಲ ನಗರವನ್ನು ಮಾತ್ರ ಏತಕ್ಕಾಗಿ ಕಂಡುಹಿಡಿಯಲು ಆಗುತ್ತಿಲ್ಲ? ಅಷ್ಟಕ್ಕೂ ಈ ಶಂಬಾಲ ನಗರ ಇದ್ದರೆ ತಾನೇ ಎಂದು ತುಂಬಾ ಜನರು ಹೇಳುತ್ತಾರೆ. ಆದರೆ ನಾವು ಕಂಡುಹಿಡಿದಿಲ್ಲ ಅಂದಷ್ಟು ಮಾತ್ರಕ್ಕೆ ಅದು ಇಲ್ಲ ಎಂದು ಅರ್ಥ ಅಲ್ಲ, ನಮಗೆ ಕಾಣಿಸುತ್ತಿಲ್ಲ ಎಂದು ಅರ್ಥ. ಬೌದ್ಧ ಮತಕ್ಕೆ ಸೇರಿದವರು ಎಷ್ಟೋ ಪವಿತ್ರವಾಗಿ ಭಾವಿಸುವಂತ ಕಾಲಚಕ್ರ ತಂತ್ರದಲ್ಲಿಯೂ ಶಂಬಾಲ ಬಗ್ಗೆ ಹೇಳಲಾಗಿದೆ. ಇನ್ನು ನಮ್ಮ ಹಿಂದೂ ಪುರಾಣಗಳಿಗೆ ಸೇರಿದಂತ ವಿಷ್ಣು ಪುರಾಣದಲ್ಲೂ, ಭಾಗವತ ಪುರಾಣದಲ್ಲೂ, ಕಲ್ಕಿ ಪುರಾಣದಲ್ಲೂ ಶಂಬಾಲ ಬಗ್ಗೆ, ಅವರು ಬಳಸುವಂತಹ ಟೆಕ್ನಾಲಜಿ ಬಗ್ಗೆ ಹೇಳಿದ್ದಾರೆ. ಇಂಡೈರೆಕ್ಟ್ ಆಗಿ ಕ್ರಿಸ್ಟಿಯಾನಿಟಿ ಹಾಗೂ ಇಸ್ಲಾಮಿಕ್ ಬುಕ್ಗಳಲ್ಲೂ ಕೂಡ ಅಧರ್ಮವನ್ನು ಅಂತ್ಯಗೊಳಿಸಲು ಒಬ್ಬ ವ್ಯಕ್ತಿ ಜನಿಸುತ್ತಾನೆ ಎಂದು ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ಅಂದರೆ ಭೂಮಿ ಮೇಲೆ ಯಾವಾಗ ಅಧರ್ಮ ಬೆಳೆದು ಹೋಗುತ್ತದೋ ಆಗ ಧರ್ಮವನ್ನು ಪುನಃ ಸ್ಥಾಪಿಸಲು ನಾನು ಮತ್ತೆ ಅವತಾರವನ್ನು ಪಡೆಯುತ್ತೇನೆ ಎಂದು ಅರ್ಥ. ಹಾಗಾಗಿ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರವೇ ಕಲಿಪುರುಷನನ್ನು ಅಂತ್ಯ ಮಾಡಲು ಕಲ್ಕಿ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ಜನಿಸುತ್ತಾರೆ. ಶಂಬಾಲ ನಗರ ಎಲ್ಲಿದೆ, ಹೇಗಿದೆ, ಎಷ್ಟು ಅದ್ಭುತವಾಗಿದೆ! ಪ್ರಪಂಚವನ್ನೇ ಗಡಗಡ ನಡುಗಿಸಿದಂತ ಹಿಟ್ಲರ್ ಶಂಬಾಲ ನಗರಕ್ಕಾಗಿ ಏಕೆ ಹುಡುಕಾಡಿದ? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಶಂಬಾಲ ಅಂದ್ರೆ ಶಾಂತಿ ಸ್ಥಳ ಅಂತ ಅರ್ಥ. ಅಂದ್ರೆ ಪ್ರಶಾಂತವಾಗಿ ಇರುವಂತ ಒಂದು ಜಾಗ, ನಿಶ್ಶಬ್ದವಾದ ಸ್ಥಳ, ಸೈಲೆಂಟ್ ಆದ ಜಾಗ. ಶಂಬಾಲ ಬಗ್ಗೆ ಮುಖ್ಯವಾಗಿ 2 ಧರ್ಮಗಳಲ್ಲಿ ಹೇಳಲಾಗಿದೆ. ಆ 2 ಧರ್ಮಗಳೇ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮ. ಬೇರೆ ಧರ್ಮಗಳಲ್ಲೂ ಕೂಡ ಹೇಳಿದ್ದಾರೆ, ಆದ್ರೆ ಅದರಲ್ಲಿ ಸ್ಥಳ ಶಂಬಾಲ ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಜೊತೆಗೆ ಕಲ್ಕಿ ಅವತಾರದ ಬಗ್ಗೆ ಬರೆದಿಲ್ಲ. ಯಾರೋ ಒಬ್ಬ ಮಹಾನುಭಾವ ಜನಿಸುತ್ತಾರೆ ಅಂತ ಮಾತ್ರನೇ ಹೇಳಿದ್ದಾರೆ. ಟಿಬೇಟಿಯನ್ ಬೌದ್ಧರಿಗೆ ಕಾಲಚಕ್ರ ತಂತ್ರ ಎಂಬುದು ತುಂಬಾನೇ ಪವಿತ್ರವಾದದ್ದು. ಆ ಕಾಲಚಕ್ರ ತಂತ್ರದಲ್ಲಿಯೇ ಶಂಬಾಲ ಬಗ್ಗೆ ಹೇಳಿದ್ದಾರೆ. ಇನ್ನು ನಮ್ಮ ಪುರಾಣಗಳಲ್ಲೂ ಕೂಡ ಹೇಳಿದ್ದಾರೆ. ನಮ್ಮ ಪುರಾಣಗಳಲ್ಲಿ ಏನಿದೆ ಎಂಬುದು ಈಗ ನೋಡೋಣ. ಮೊದಲನೇದಾಗಿ ವಿಷ್ಣು ಪುರಾಣವನ್ನು ನೋಡಿದ್ರೆ ಇದರಲ್ಲಿನ 4ನೇ ಭಾಗದ 2ನೇ ಅಧ್ಯಾಯದಲ್ಲಿ ಕಲ್ಕಿ ಅವತಾರದಲ್ಲಿ ಶ್ರೀ ಮಹಾವಿಷ್ಣು ಶಂಬಾಲ ನಗರದಲ್ಲಿ ಜನಿಸುತ್ತಾರೆ. ಯಾರು ಅಧರ್ಮದ ಕಡೆ ನಿಂತಿರುತ್ತಾರೋ ಅವರನ್ನು ಕೊಂದು ಮತ್ತೆ ಧರ್ಮವನ್ನು ಪುನಃ ಸ್ಥಾಪನೆ ಮಾಡುತ್ತಾರೆ. ಆಗಲೇ ಮತ್ತೆ ಹೊಸ ಯುಗ ಶುರುವಾಗುತ್ತದೆ ಎಂದು ಬರೆದಿದ್ದಾರೆ. ವಿಷ್ಣು ಪುರಾಣ ಯಾವಾಗ ಬರೆದಿದ್ದಾರೆ ಎಂಬುದಕ್ಕೆ ಯಾವುದೇ ನಿಖರವಾದ ಆಧಾರಗಳಿಲ್ಲ. ಆದರೆ 4ನೇ ಶತಮಾನದಲ್ಲಿ ಬರೆಯಲಾಗಿದೆ ಎಂದು ಮಾತ್ರ ಕೆಲವರು ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಪುರಾತನ ಸಮಯದಲ್ಲೇ ಶಂಬಾಲ ಬಗ್ಗೆ ಹೇಳಿದ್ದಾರೆ. ಇನ್ನು ಭಾಗವತ ಪುರಾಣದಲ್ಲಿ ನೋಡುವುದಾದರೆ 12ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಶಂಬಾಲ ಗ್ರಾಮ ಮುಖ್ಯಸ್ಥ
ಬ್ರಾಹ್ಮಣಸ್ಯ ಮಹಾತ್ಮನ ಭಾವನಾ ವಿಷ್ಣು ಯಶಸ್ಸಃ ಕಲ್ಕಿ ಪ್ರದುರ್ಭವಿಷ್ಯತಿ ಎಂದು ಒಂದು ಶ್ಲೋಕ ಇದೆ. ಇದರ ಅರ್ಥ, ಯಾವಾಗ ಭೂಮಿಯ ಮೇಲೆ ಅಧರ್ಮ ಬೆಳೆದು ಹೋಗುತ್ತದೋ ಆಗಲೇ ಶಂಬಾಲ ನಗರದಲ್ಲಿ ವಿಷ್ಣು ಯಶಸ್ಸು ಎಂಬ ಒಬ್ಬ ಬ್ರಾಹ್ಮಣನಿಗೆ ಕಲ್ಕಿ ಎಂಬ ಮಗ ಜನಿಸುತ್ತಾನೆ. ಅವರೇ ಮಹಾವಿಷ್ಣು ಎಂದು ಹೇಳಲಾಗಿದೆ. ಅದರ ನಂತರ ಅದೇ ಭಾಗವತ ಪುರಾಣದಲ್ಲಿ 19 ಹಾಗೂ 20ನೇ ಶ್ಲೋಕಗಳಲ್ಲಿ ಕಲ್ಕಿ ಭಗವಾನ್ ದೇವದತ್ತ ಎಂಬ ಕುದುರೆಯ ಮೇಲೆ ಸವಾರಿ ಮಾಡುತ್ತಾ ಒಂದು ಖಡ್ಗ ಹಿಡಿದುಕೊಂಡು ಭೂಮಿಯ ಮೇಲೆ ಬೆಳೆಯುತ್ತಿರುವ ಅಧರ್ಮವನ್ನು ಅಷ್ಟ ಸಿದ್ಧಿಗಳಿಂದ, ಅಂದರೆ 8 ಶಕ್ತಿಗಳಿಂದ ಅಂತ್ಯ ಮಾಡುತ್ತಾರೆ. ಅದರ ನಂತರ ಧರ್ಮ ಸಂಸ್ಥಾಪನೆ ಮಾಡುತ್ತಾರೆ ಎಂದು ಬರೆದಿದ್ದಾರೆ. ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರ ಮಹರ್ಷಿ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಕಾಡಿನಲ್ಲಿ ಹೋಗುವಾಗ ಅವರಿಗೊಂದು ಆಶ್ರಮವನ್ನು ತೋರಿಸುತ್ತಾ, ನಾನು ಅದೇ ಆಶ್ರಮದಲ್ಲಿ ತಪಸ್ಸು ಮಾಡಿ ಶಕ್ತಿಗಳನ್ನು ಪಡೆದುಕೊಂಡೆ ಎಂದು ಹೇಳುತ್ತಾರೆ. ಆ ಸಿದ್ಧಾಶ್ರಮ ಶಂಬಾಲ ನಗರದಲ್ಲೇ ಇರುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಕೆಲವರು ಮಾತ್ರ ಆ ಸಿದ್ಧಾಶ್ರಮ ಗಂಗಾ ನದಿ ತೀರದಲ್ಲಿ ಇದೆ ಎಂದು ಹೇಳುತ್ತಾರೆ. ಹಾಗಾಗಿ ಇದರಲ್ಲಿ ಯಾವ ಕ್ಲಾರಿಟಿ ಕೂಡ ಇಲ್ಲ. ಇನ್ನು ಇತರೆ ಪುರಾಣಗಳಲ್ಲಿ ಶಂಬಾಲ ಬಗ್ಗೆ ಚಿಕ್ಕ ಪುಟ್ಟ ಮಾಹಿತಿಗಳು ಬರೆದಿದ್ದಾರೆ. ಆದರೆ ಕಲ್ಕಿ ಪುರಾಣದಲ್ಲಿ ಕಲ್ಕಿ ಬಗ್ಗೆ ಪೂರ್ತಿ ಮಾಹಿತಿ ಇದೆ. ಆದರೆ ಬೌದ್ಧರ ಕಾಲಚಕ್ರ ತಂತ್ರದಲ್ಲಿ ಶಂಬಾಲ ಬಗ್ಗೆ ಏನಿದೆ ಎಂದು ಮೊದಲು ನೋಡೋಣ. ಅದರ ನಂತರ ಶಂಬಾಲ ನಗರ ಯಾವ ರೀತಿ ಇರುತ್ತದೆ ಎಂದು ಕೂಡ ಹೇಳ್ತೀನಿ. ಕಾಲಚಕ್ರ ತಂತ್ರದಲ್ಲಿ ಏನಿದೆ ಅಂದ್ರೆ, ಹಿಮಾಲಯದ ಒಳಗಡೆ ಒಂದು ರಾಜ್ಯವಿದೆ. ಆ ರಾಜ್ಯಕ್ಕೆ ಹೋಗೋದು ಅಷ್ಟೊಂದು ಸಲೀಸಲ್ಲ. ಸ್ವಚ್ಛವಾದ ಮನಸ್ಸು, ದೈವಶಕ್ತಿ ಹಾಗೂ ದೇವರ ಆಶೀರ್ವಾದ ಇದ್ದಾಗ ಮಾತ್ರವೇ ಆ ರಾಜ್ಯದೊಳಗೆ ಪ್ರವೇಶಿಸಲು ಸಾಧ್ಯವಾಗುತ್ತದೆ. ಆ ರಾಜ್ಯವೇ ಶಂಬಾಲ. ಶಂಬಾಲ ಮಧ್ಯದಲ್ಲಿ ಒಂದು ನಗರವಿದೆ. ಆ ನಗರದ ಹೆಸರು ಕಲಾಪ. ಆ ಕಲಾಪ ನಗರ ಶಂಬಾಲ ರಾಜ್ಯದ ರಾಜಧಾನಿ. ಆ ಕಲಾಪ ನಗರ ಪವರ್ಫುಲ್ ಎನರ್ಜಿಗಳಿಂದ, ಚಿನ್ನ, ವಜ್ರ, ವೈಡೂರ್ಯಗಳಿಂದ ತುಂಬಿದೆ. ಶಂಬಾಲ ರಾಜ್ಯವನ್ನು ಪಾಲಿಸುವಂತ ರಾಜನನ್ನು ಕಲ್ಕಿ ಎಂದು ಕರೆಯುತ್ತಾರೆ, ಅಥವಾ ರೆಸಿಡೆಂಟ್ ಕಲ್ಕಿ ಅಂತ ಕರೀತಾರೆ. ಶಂಬಾಲ ರಾಜ್ಯದ ಮೊಟ್ಟ ಮೊದಲನೇ ರಾಜ ಸುಚಂದ್ರ. ಅವರು ಸ್ವತಃ ಬೌದ್ಧ ಮತ ಸ್ಥಾಪನೆ ಮಾಡಿದ ಬುದ್ಧ ಭಗವಾನರ ಮುಖಾಂತರ ಕಾಲಚಕ್ರ ತಂತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡ ಮೊಟ್ಟ ಮೊದಲನೇ ರಾಜ. ಸುಚಂದ್ರ ರಾಜ್ಯವನ್ನು ಉತ್ತಮವಾಗಿ ಪಾಲಿಸುತ್ತಾನೆ. ಅವರ ರಾಜ್ಯದಲ್ಲಿ ಅಧರ್ಮ ಎಂಬ ಮಾತೆ ಇರುವುದಿಲ್ಲ. ಅವರ ರಾಜ್ಯದಲ್ಲಿ ಕೇವಲ ಸ್ವಚ್ಛವಾದ ಮನಸ್ಸಿನ ಪ್ರಜೆಗಳು ಮಾತ್ರ ಇರುತ್ತಾರೆ. ಆದರೆ ಒಬ್ಬೊಬ್ಬ ಮಹಾರಾಜ ಕೂಡ ಆ ಶಂಬಾಲ ರಾಜ್ಯವನ್ನು 100 ವರ್ಷಗಳ ಕಾಲ ಪಾಲಿಸುತ್ತಾರೆ. ಅಂತಹ ಆ ಶಂಬಾಲ ರಾಜ್ಯದ 25ನೇ ಮಹಾರಾಜನ ಹೆಸರು ರುದ್ರಚಕ್ರಿನ್. ಆತ ಒಬ್ಬ ಯೋಧ. ಪ್ರಪಂಚದಲ್ಲಿನ ಅಧರ್ಮವನ್ನು ಅಂತ್ಯಗೊಳಿಸಲು ರುದ್ರಚಕ್ರಿನ್ ಜನಿಸುತ್ತಾರೆ. ಹಾಗಾಗಿ ಪ್ರಪಂಚದಲ್ಲಿ ಯಾರು ಅಧರ್ಮ ಮಾಡುತ್ತಿರುತ್ತಾರೋ, ಅಧರ್ಮವನ್ನು ಬೆಂಬಲಿಸುತ್ತಾರೋ ಅವರೆಲ್ಲರನ್ನೂ ರುದ್ರಚಕ್ರಿನ್ ಅವರ ಖಡ್ಗದಿಂದ ಕತ್ತರಿಸುತ್ತಾರೆ. ಬೌದ್ಧ ಮತದಲ್ಲಿ ಇವರು ರುದ್ರಚಕ್ರಿನ್ ಅಂತ ಕರೀತಾರೆ. ನಾವು ಇವರನ್ನು ಕಲ್ಕಿ ಭಗವಾನ್ ಅಂತ ಕರೀತೀವಿ. ಇಷ್ಟೇ ವ್ಯತ್ಯಾಸ. ಉಳಿದಿರುವುದೆಲ್ಲ ಸೇಮ್ ಟು ಸೇಮ್. ಹಾಗಾದ್ರೆ ರುದ್ರಚಕ್ರಿನ್ ಅಥವಾ ಕಲ್ಕಿ ಯಾವಾಗ ಬರುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲದಿದ್ದರೂ ಒಂದು ಊಹೆ ಮಾತ್ರ ಇದೆ. ಅದರ ಪ್ರಕಾರ ಈ ರೆಸಿಡೆಂಟ್ ಕಲ್ಕಿ ರಾಜ್ಯವನ್ನು ಪಾಲಿಸಲು ಶುರು ಮಾಡಿದ್ದು 900 BC-ನಲ್ಲಿ. ಹಾಗೆ ರುದ್ರಚಕ್ರಿನ್ 25ನೇ ರಾಜನಂತೆ ಶಂಬಾಲ ನಗರಕ್ಕೆ ಬರುತ್ತಾರೆ. ಒಬ್ಬೊಬ್ಬ ಮಹಾರಾಜ 100 ವರ್ಷಗಳ ಕಾಲ ಶಂಬಾಲ ನಗರವನ್ನು ಪಾಲಿಸುತ್ತಾರೆ. ಇದರ ಪ್ರಕಾರ ನೋಡಿದ್ರೆ 2425ನೇ ಇಸವಿಯಲ್ಲಿ ರುದ್ರಚಕ್ರಿನ್ ಬರುತ್ತಾರೆ ಎಂಬುದು ಒಂದು ಊಹೆ. ಅಂದ್ರೆ ಸುಮಾರು 400 ವರ್ಷಗಳ ನಂತರ. ಇನ್ನು ಶಂಬಾಲ ಬಗ್ಗೆ ಇನ್ನೊಂದಿಷ್ಟು ವಿಷಯಗಳನ್ನು ಹೇಳಿ ಅದರ ನಂತರ ಕಲ್ಕಿ ಭಗವಾನ್ ಬಗ್ಗೆ ಹೇಳ್ತೀನಿ. ಇದುವರೆಗೂ ಡ್ರೋನ್ಗಳು, ಸ್ಯಾಟಲೈಟ್ಗಳು ಅಂತ ಇಷ್ಟೊಂದು ಟೆಕ್ನಾಲಜಿ ಬಂದ್ರೂ ಕೂಡ ಶಂಬಾಲ ನಗರ ಎಲ್ಲಿದೆ ಎಂದು ನಾವೊಂದು ಚಿಕ್ಕ ಎವಿಡೆನ್ಸ್ ಕೂಡ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ನಾವು ಮಾತ್ರ ಅಲ್ಲ,
ಶಂಬಾಲ ನಗರದಲ್ಲಿರುವಂತಹ ಪ್ರಜೆಗಳು ಬಳಸುತ್ತಿರುವಂತಹ ಟೆಕ್ನಾಲಜಿ, ನಾವು ಬಳಸುತ್ತಿರುವ ಟೆಕ್ನಾಲಜಿಗಿಂತಲೂ ಅವರು ಬಳಸುತ್ತಿರುವ ಟೆಕ್ನಾಲಜಿ ಎಷ್ಟೋ 1000 ಪಟ್ಟು ಹೆಚ್ಚಾಗಿರುತ್ತದೆ, ಅಂದ್ರೆ ಡೆವಲಪ್ಡ್ ಆಗಿರುತ್ತದೆ. ಆದ್ದರಿಂದಲೇ ನಮ್ಮ ಹತ್ತಿರ ಇರುವಂತಹ ಟೆಕ್ನಾಲಜಿಗೆ ಅವರು ಸಿಗ್ತಾ ಇಲ್ಲ. ಹಾಗೆ ಶಂಬಾಲ ನಗರದಲ್ಲಿ ಇರುವಂತಹ ಪ್ರಜೆಗಳಿಗೆ ಟೈಮ್ ಟ್ರಾವೆಲ್ ಕೂಡ ಸಾಧ್ಯವಾಗುತ್ತೆ. ಉದಾಹರಣೆಗೆ, ವೇದಗಳೆಲ್ಲವೂ ಶಂಬಾಲ ನಗರದಿಂದಲೇ ನಮಗೆ ಬಂದಿದೆ ಅಂತ ಹೇಳ್ತಾರೆ. ಅದರ ಪ್ರಕಾರ ನೋಡಿದ್ರೆ ಪ್ರಪಂಚಕ್ಕೆ ಗಣಿತ ಏನು ಅಂತ ಕೂಡ ಗೊತ್ತಿಲ್ಲದ ದಿನಗಳಲ್ಲಿ ನಮ್ಮ ಪೂರ್ವಿಕರು ಗಣಿತ ಶಾಸ್ತ್ರದಲ್ಲಿ ಎಷ್ಟೋ ಫಾರ್ಮುಲಾಗಳನ್ನು ಕಂಡುಹಿಡಿದಿದ್ದರು. ಏರೋಪ್ಲೇನ್ಗಳನ್ನು ತಯಾರಿಸುವುದಕ್ಕೂ ಮುಂಚೆಯೇ, ಕೆಲವು ಶತಮಾನಗಳ ಮುಂಚೆಯೇ ನಮ್ಮ ಪೂರ್ವಿಕರು ವೈಮಾನಿಕ ಶಾಸ್ತ್ರದಲ್ಲಿ ಡಿಫ್ರೆಂಟ್ ಏರೋಪ್ಲೇನ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮಗಿಂತಲೂ ಮುಂಚೆಯೇ ಈ ಭೂಮಿ ರೌಂಡ್ ಶೇಪ್ ನಲ್ಲಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಆಯುರ್ವೇದ ಅಥರ್ವಣ ವೇದದ ಒಂದು ಉಪವೇದ. ಆಯುರ್ವೇದ ಸುಮಾರು 2000 ವರ್ಷಗಳ ಹಿಂದೆ ಬರೆದಿರುವಂತದ್ದು. ಅದೇ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಸಂಬಂಧಿಸಿದಂತ ಮೆಡಿಸಿನ್ಸ್ ಕೂಡ ಬರೆದಿದ್ದಾರೆ. 2000 ವರ್ಷಗಳ ಹಿಂದಿನ ಪ್ರಜೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಂದಂತ ಕ್ಯಾನ್ಸರ್ ಬಗ್ಗೆ ಯಾವ ರೀತಿ ಗೊತ್ತು, ವೈರಸ್ಗಳ ಬಗ್ಗೆ ಹೇಗೆ ಗೊತ್ತು? ಹಾಗಾಗಿ ಈ ಎಲ್ಲಾ ವಿಷಯಗಳನ್ನು ಶಂಬಾಲ ರಾಜ್ಯದ ಪ್ರಜೆಗಳು ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯತ್ತನ್ನು ನೋಡಿ ಅದನ್ನು ಪ್ರಿಡಿಕ್ಟ್ ಮಾಡಿ ಬರೆದಿದ್ದಾರೆ. ಜೊತೆಗೆ ಈ ಶಂಬಾಲ ನಗರದ ಪ್ರಜೆಗಳೆಲ್ಲರೂ 12 ರಿಂದ 14 ಅಡಿ ಎತ್ತರವಾಗಿರುತ್ತಾರೆ. ಈ ಶಂಬಾಲ ನಗರದಲ್ಲಿಯೇ ಸಪ್ತ ಚಿರಂಜೀವಿಗಳು ಅಂದ್ರೆ ಅಶ್ವತ್ಥಾಮ, ಮಹಾಬಲಿ, ವೇದವ್ಯಾಸ, ವಿಭೀಷಣ, ಹನುಮಂತ, ಕೃಪಾಚಾರ್ಯ ಹಾಗೂ ಪರಶುರಾಮ ಇವರೆಲ್ಲರೂ ಕೂಡ ಅಲ್ಲೇ ವಾಸವಿದ್ದಾರೆ. ಶಂಬಾಲ ರಾಜ್ಯದಲ್ಲಿ ತಾವರೆ ಹೂವಿನ ಆಕೃತಿಯಲ್ಲಿ ಒಂದು ದೊಡ್ಡ ಭವನ ಇರುತ್ತದೆ. ರಾಜ್ಯದ ಮಧ್ಯದಲ್ಲಿ ಕಲಾಪ ನಗರ ಇರುತ್ತದೆ. ಇದೆಲ್ಲವೂ ಕೂಡ ಕಾಲಚಕ್ರ ತಂತ್ರದಲ್ಲಿ ಬರೆದಿರುವಂತದ್ದು. ಹಾಗೆ ನಮ್ಮ ಪುರಾಣಗಳು ಕೂಡ ಹೇಳಿರುವಂತದ್ದು. ಆದರೆ ನಿಜವಾಗಲೂ ಶಂಬಾಲ ನಗರ ಇದೆಯಾ? ಇದ್ದರೆ ಅಲ್ಲಿ ಯಾವ ರೀತಿ ಹೋಗಬೇಕು? ಈ ಪ್ರಶ್ನೆ ತುಂಬಾ ಜನರು ಕೇಳುವಂತದ್ದು. ಈಗ ನಾವು ಎಷ್ಟೋ ಪವಿತ್ರವಾಗಿ ನೋಡಿಕೊಳ್ಳುವಂತ ನಮ್ಮ ಪುರಾಣಗಳು ಶಂಬಾಲ ನಗರ ಇದೆ ಎಂದು ಖಚಿತವಾಗಿ ಹೇಳುತ್ತಿರುವಾಗ, ಸಾಮಾನ್ಯ ಮನುಷ್ಯರಾದ ನಾವು ಇಲ್ಲ ಎಂದು ಹೇಳಲು ಯಾವ ರೀತಿ ಸಾಧ್ಯ? ನಿಜ ಹೇಳಬೇಕು ಅಂದ್ರೆ ನಮ್ಮ ಪೂರ್ವಿಕರಿಗೆ ಇರುವಂತ ಜ್ಞಾನ ಬುದ್ಧಿ ನಮಗಿಲ್ಲ. ಆದ್ರೆ ಶಂಬಾಲ ನಗರ ನಿಜವಾಗಲೂ ನಮ್ಮ ಭೂಮಿ ಮೇಲೆ ಇದೆ, ಆದ್ರೆ ಬೇರೆ ಡೈಮೆನ್ಷನ್ ಅಲ್ಲಿ ಇರುತ್ತೆ. ಹಾಗಾಗಿ ಶಂಬಾಲ ನಗರಕ್ಕೆ ನಾವು ಹೋಗಬೇಕು ಅಂದುಕೊಂಡ್ರೆ 100 ವರ್ಷಗಳ ಕಾಲ ಯಾರ ಜೊತೆಯೂ ಮಾತನಾಡದೆ, ಯಾರನ್ನೂ ನೋಯಿಸದೆ, ದ್ವೇಷಿಸದೆ, ಯಾರಿಗೂ ಕಷ್ಟ ಕೊಡದೆ, ಯಾರಿಗೂ ಕೇಡು ಬಯಸದೆ, ಒಳ್ಳೆ ನಿರ್ಮಲವಾದ ಮನಸ್ಸಿನಿಂದ ದೀರ್ಘವಾದ ಧ್ಯಾನ ಅಥವಾ ತಪಸ್ಸು ಮಾಡಿದಾಗ ಮಾತ್ರವೇ ಶಂಬಾಲ ನಗರಕ್ಕೆ ನಾವು ಹೋಗಲು ಸಾಧ್ಯವಾಗುತ್ತದೆ. ಶಂಬಾಲ ನಗರಕ್ಕೆ ಹೋಗಬೇಕು ಅಂದುಕೊಂಡರೆ ನಮ್ಮ ದೇಹದೊಳಗೆ 7 ಚಕ್ರಗಳು ಇರುತ್ತವಲ್ಲ, ಅದೆಲ್ಲವನ್ನು ಆಕ್ಟಿವೇಟ್ ಮಾಡಿಕೊಂಡಿರಬೇಕು. ಆ ರೀತಿ 7 ಚಕ್ರಗಳು ಆಕ್ಟಿವೇಟ್ ಆದಾಗ ಮಾತ್ರವೇ ನಾವು 2 ಡೈಮೆನ್ಷನ್ಗಳಲ್ಲಿ ಒಂದೇ ಸಮಯದಲ್ಲಿ ಇರಲು ಸಾಧ್ಯವಾಗುತ್ತದೆ. ಆ ರೀತಿ 7 ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಂಡ್ರೆ ನಾವು ಒಂದೇ ಟೈಮ್ನಲ್ಲಿ 2 ಡೈಮೆನ್ಷನ್ಗಳಲ್ಲಿ ಇರಬಹುದು ಅಂತ ತುಂಬಾ ಜನ ಸಾಧುಗಳು, ಯೋಗಿಗಳು ಎಷ್ಟೋ ಪುರಾಣಗಳು, ಶಾಸ್ತ್ರಗಳು, ವೇದಗಳು, ಇತಿಹಾಸಗಳು, ಪುಸ್ತಕಗಳಲ್ಲಿ ಬರೆದಿದ್ದಾರೆ. ನಾವು ಇಲ್ಲೇ ಇದ್ರೆ ಅಷ್ಟೊಂದು ದೀರ್ಘವಾದ ತಪಸ್ಸು, ಧ್ಯಾನ ಸಾಧ್ಯ ಆಗಲ್ಲ. ಹಿಮಾಲಯಗಳಿಗೋ ಅಥವಾ ಯಾವುದಾದರೂ ಪ್ರಶಾಂತವಾದ ನಿಶ್ಶಬ್ದವಾದ ಗುಹೆಗಳೊಳಗೆ ಕುಳಿತುಕೊಂಡು 100 ವರ್ಷಗಳ ಕಾಲ ಧ್ಯಾನ ಮಾಡಿದಾಗ ಮಾತ್ರನೇ 7 ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಂಡು ಶಂಬಾಲ ರಾಜ್ಯಕ್ಕೆ ಹೋಗುವಂತ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀವಿ. ಈಗ ನಿಮಗೆ ಶಂಬಾಲ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬಂತು ಅನ್ಕೋತೀನಿ. ಈಗ ನಾವು ಕಲ್ಕಿ ಭಗವಾನ್ ಶಂಬಾಲ ರಾಜ್ಯದಲ್ಲಿ ಯಾವ ರೀತಿ ಜನಿಸುತ್ತಾರೆ ಅಂತ ನೋಡೋಣ. ಕಲಿಯುಗ ಪ್ರಾರಂಭದಲ್ಲಿಯೇ ಕಲಿ ಜನಿಸಿದ್ದಾನೆ. ಈ ಕಲಿ ನಮಗೆ ಡೈರೆಕ್ಟ್ ಆಗಿ ಕಾಣಿಸದೇ ಇದ್ರೂ ಕಲಿಯುಗದಲ್ಲಿರುವಂತ ಪ್ರತಿಯೊಬ್ಬರ ಒಳಗಡೆಯೂ ಕಲಿ ಇದ್ದಾನೆ. ನಾವು ಮಾಡುವಂತ ಮೋಸಗಳಲ್ಲಿ, ಅಕ್ರಮಗಳಲ್ಲಿ,
ತೋರಿಸುವ ದ್ವೇಷದಲ್ಲಿ, ಕುಡಿಯುವ ಮದ್ಯಪಾನದಲ್ಲಿ, ಎಲ್ಲದರಲ್ಲೂ ಕೂಡ ಕಲಿ ಇದ್ದಾನೆ. ಕೇವಲ ಈ ರಾಕ್ಷಸನಾದ ಕಲಿ ಪ್ರಭಾವದಿಂದಲೇ ನಾವು ಅಧರ್ಮದ ಕಡೆ ನಡೆಯುತ್ತಿದ್ದೇವೆ. ಕಲಿಯಿಂದಲೇ ಭೂಮಿಯ ಮೇಲೆ ಅಧರ್ಮ ಪೂರ್ತಿಯಾಗಿ ಬೆಳೆದು ಹೋಗುತ್ತಿದೆ. ಪಾಲಿಸುವ ರಾಜನೇ ಪ್ರಜೆಗಳನ್ನು ಪೀಡಿಸುತ್ತಿದ್ದಾನೆ. ಕಾಮ ಕೋರಿಕೆಗಳು, ಲಂಚಗಳು, ಬಡವರನ್ನು ಮೆಟ್ಟಿ ನಿಲ್ಲುವುದು, ಇದೆಲ್ಲವೂ ಕೂಡ ನಡೆಯುತ್ತಿದೆ. ಈಗಲೂ ಇದೆಲ್ಲ ನಡೀತಾ ಇದೆ. ಆದ್ರೆ ಯಾವಾಗ ಭೂದೇವಿಗೆ ಸಹಿಸಲು ಆಗುವುದಿಲ್ಲವೋ ಆಗ ಆಕೆ ಮಹಾವಿಷ್ಣು ಹತ್ತಿರ ಹೋಗಿ ದಯವಿಟ್ಟು ಇನ್ನೊಂದು ಅವತಾರ ಪಡೆದು ಭೂಮಿಯ ಮೇಲಿನ ಅಧರ್ಮವನ್ನು ನಾಶಗೊಳಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಮಹಾವಿಷ್ಣು ಭೂದೇವಿಗೆ ತಾನು ಇನ್ನೊಂದು ಅವತಾರ ಪಡೆಯುವುದಾಗಿ ಮಾತು ಕೊಡುತ್ತಾರೆ. ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಭೂಮಿಯ ಮೇಲೆ ಅಧರ್ಮ ಬೆಳೆದು ಹೋದಾಗ ಧರ್ಮ ಸಂಸ್ಥಾಪನೆ ಮಾಡಲು ನಾನು ಪುನಃ ಬರುತ್ತೇನೆ ಎಂದು ಹೇಳಿದ ಪ್ರಕಾರವೇ ಶಂಬಾಲ ನಗರದಲ್ಲಿ ವಿಷ್ಣು ಯಶಸ್ಸು ಹಾಗೂ ಸುಮತಿ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾರೆ. ಅವರನ್ನು ಆಶೀರ್ವಾದ ಮಾಡಲು ದೇವತೆಗಳೆಲ್ಲರೂ ಇಳಿದು ಬರುತ್ತಾರೆ. ಸಾವಿತ್ರಿ ದೇವಿ ಇಳಿದು ಬಂದು ಗಂಗಾ ಜಲದಿಂದ ಕಲ್ಕಿ ಭಗವಾನನಿಗೆ ಮೊಟ್ಟ ಮೊದಲು ಸ್ನಾನ ಮಾಡಿಸುತ್ತಾರೆ. ಶಂಬಾಲ ನಗರದಲ್ಲಿರುವಂತ ಸಪ್ತ ಚಿರಂಜೀವಿಗಳು ಮಾರುವೇಷದಲ್ಲಿ ಬಂದು ಹುಟ್ಟಿದ ಆ ಮಗುವಿಗೆ ಕಲ್ಕಿ ಎಂದು ಹೆಸರಿಟ್ಟು ಹೋಗುತ್ತಾರೆ. ಕಲ್ಕಿ ಭಗವಾನ್ ಬೆಳೆದು ದೊಡ್ಡವನಾದ ಮೇಲೆ ವಿದ್ಯೆ ಕಲಿತುಕೊಳ್ಳಲು ಒಬ್ಬ ಗುರುವಿಗಾಗಿ ಹುಡುಕಾಡುತ್ತಾರೆ. ಆಗಲೇ ಮಹೇಂದ್ರಗಿರಿ ಪರ್ವತದ ಬಳಿ ಪರಶುರಾಮ ಕಲ್ಕಿಯನ್ನು ನೋಡಿ ತಡೆದು ನಿಲ್ಲಿಸಿ, ನಾನು ನಿನಗೆ ವಿದ್ಯೆ ಕಲಿಸುತ್ತೇನೆ ಎಂದು ಹೇಳಿ ಅವರನ್ನು ಕರೆದೋಗುತ್ತಾರೆ. ಅವರು ಕಲ್ಕಿ ಭಗವಾನನಿಗೆ ವೇದಗಳು, ಅಸ್ತ್ರಶಸ್ತ್ರ ವಿದ್ಯೆಗಳು, ಶಾಸ್ತ್ರಗಳು, ಈ ರೀತಿ ಎಲ್ಲಾ ವಿದ್ಯೆಗಳನ್ನು ಕಲಿಸಿಕೊಡುತ್ತಾರೆ. ಎಲ್ಲಾ ವಿದ್ಯೆಗಳನ್ನು ಕಲಿತುಕೊಂಡ ಮೇಲೆ ಕಲ್ಕಿ ಭಗವಾನ್ ಪರಶುರಾಮರೊಂದಿಗೆ, ಗುರುಗಳೇ, ನೀವು ನನಗೆ ಎಲ್ಲಾ ವಿದ್ಯೆಗಳನ್ನು ಕಲಿಸಿಕೊಟ್ಟಿದ್ದೀರಿ, ನಾನು ನಿಮಗೆ ಗುರುದಕ್ಷಿಣೆಯಾಗಿ ಏನನ್ನು ಕೊಡಲಿ ಎಂದು ಕೇಳುತ್ತಾರೆ. ಆಗ ಪರಶುರಾಮ, ಕಲ್ಕಿ, ನೀವು ಮಹಾವಿಷ್ಣು ಅವತಾರ, ಭೂಮಿಯ ಮೇಲೆ ಬೆಳೆದು ಹೋದಂತ ಅಧರ್ಮವನ್ನು ಅಂತ್ಯಗೊಳಿಸಿ ಮತ್ತೆ ಧರ್ಮವನ್ನು ಪುನಃ ಸ್ಥಾಪಿಸಲು ನೀವು ಈ ಅವತಾರ ಪಡೆದಿದ್ದೀರಿ. ನಿಮಗೆ ವಿದ್ಯೆ ಕಲಿಸುವುದಕ್ಕಾಗಿಯೇ ನನ್ನ ಅವತಾರ ಇನ್ನೂ ಭೂಮಿಯ ಮೇಲೆ ಇದೆ ಎಂದು ಹೇಳಿ ಮತ್ತೆ ಅವರ ಪೂರ್ವ ಜನ್ಮವನ್ನು, ಅಂದರೆ ಅವರೇ ಶ್ರೀ ಮಹಾವಿಷ್ಣು ಎಂಬುದನ್ನು ಅವರಿಗೆ ನೆನಪು ಮಾಡುತ್ತಾರೆ. ಈಗ ನೀವು ನನ್ನ ಶಿಷ್ಯರಾಗಿರುವುದರಿಂದ ನನಗೆ ಗುರುದಕ್ಷಿಣೆಯಾಗಿ ಈ ಭೂಮಿಯ ಮೇಲಿರುವಂತ ಅಧರ್ಮವನ್ನು ಅಂತ್ಯಗೊಳಿಸಿ, ಅದೇ ನನ್ನ ಗುರುದಕ್ಷಿಣೆ ಎಂದು ಹೇಳುತ್ತಾರೆ. ಅದಾಗಲೇ ಎಷ್ಟೋ ಶಕ್ತಿಯುತವಾಗಿ ಬದಲಾಗಿದ್ದ ಕಲಿಯನ್ನು ಅಂತ್ಯಗೊಳಿಸಲು ಕಲ್ಕಿ ಭಗವಾನನಿಗೆ ಇನ್ನೂ ಹೆಚ್ಚು ಶಕ್ತಿ ಬೇಕಾಗಿರುವುದರಿಂದ ಅವರು ಶಿವನಿಗಾಗಿ ತಪಸ್ಸು ಮಾಡುತ್ತಾರೆ. ಆಗ ಪರಮೇಶ್ವರ ಪ್ರತ್ಯಕ್ಷವಾಗಿ ಕಲ್ಕಿ ಭಗವಾನನಿಗೆ ಅಷ್ಟ ಸಿದ್ಧಿಗಳನ್ನು ಅನುಗ್ರಹಿಸಿ ದೇವದತ್ತ ಎಂಬ ಒಂದು ಬಿಳಿ ಬಣ್ಣದ ಹಾರುವ ಕುದುರೆಯನ್ನು ಕೊಟ್ಟು, ಮಾತನಾಡುವ ಒಂದು ಗಿಳಿಯನ್ನು, ಹಾಗೆ ತುಂಬಾ ಭಾರವಾಗಿರುವಂತ ವಜ್ರದ ಖಡ್ಗವನ್ನು ಕೂಡ ಕೊಡುತ್ತಾರೆ. ಆ ಕುದುರೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು ವಾಹನವಾದ ಗರುಡ. ಹಾಗೆ ಖಡ್ಗ ಮಹಾವಿಷ್ಣುವಿನ ಸುದರ್ಶನ ಚಕ್ರ, ಜೊತೆಗೆ ಮಾತನಾಡುವ ಗಿಳಿ ಆದಿಶೇಷ. ಇನ್ನು ಮಹಾಲಕ್ಷ್ಮಿ ಸಿಂಹಲ ಎಂಬ ಪ್ರದೇಶದಲ್ಲಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರುತ್ತಾಳೆ. ಕಲ್ಕಿ ಭಗವಾನ್ ಸಿಂಹಲ ದೇಶಕ್ಕೆ ಹೋಗಿ ಮಹಾಲಕ್ಷ್ಮಿಯನ್ನು ಮದುವೆಯಾಗುತ್ತಾರೆ. ಇನ್ನು ಅದಾದ ಮೇಲೆ ಅವರು ಕುದುರೆ ಮೇಲೆ ಕುಳಿತುಕೊಂಡು ಖಡ್ಗವನ್ನು ಕೈಯಲ್ಲಿ ಹಿಡಿದುಕೊಂಡು ತಪ್ಪು ಮಾಡುತ್ತಿರುವ ಪ್ರತಿಯೊಬ್ಬರನ್ನು ಕತ್ತರಿಸುತ್ತಾ ಬರುತ್ತಾರೆ. ಆ ರೀತಿ ಅಧರ್ಮವನ್ನು ಅಂತ್ಯಗೊಳಿಸುವ ಪ್ರಯತ್ನದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಯುದ್ಧಗಳನ್ನು ಕೂಡ ಮಾಡಬೇಕಾಗುತ್ತದೆ. ಆ ಯುದ್ಧಗಳಲ್ಲಿ ಎಷ್ಟೋ ಜನರು ಮೃತಪಡುತ್ತಾರೆ. ಕೊನೆಗೆ ಬೆರಳೆಣಿಕೆಯಷ್ಟು ಧರ್ಮಾತ್ಮರು, ಪುಣ್ಯಾತ್ಮರು ಮಾತ್ರವೇ ಬದುಕಿರುತ್ತಾರೆ. ಆಗ ಈ ಪ್ರಪಂಚದಲ್ಲಿ ಧರ್ಮ ಸಂಸ್ಥಾಪನೆಯಾಗುತ್ತದೆ. ಭೂದೇವಿ ಮತ್ತೆ ಸ್ವಚ್ಛವಾದ ಉಸಿರನ್ನು ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆಗ ಕಲಿಯುಗ ಮುಗಿದು ಕೃತಯುಗ ಶುರುವಾಗುತ್ತದೆ. ಯುದ್ಧದಲ್ಲಿ ಶಂಬಾಲ ನಗರ ಬಹಳಷ್ಟು ಹಾಳಾಗುತ್ತದೆ. ಆಗ ಇಂದ್ರ ವಿಶ್ವಕರ್ಮನನ್ನು ಕರೆದು ಮತ್ತೆ ಶಂಬಾಲ ನಗರವನ್ನು ಪುನಃ ನಿರ್ಮಿಸುತ್ತಾರೆ. ಇದುವರೆಗೂ ಶಂಬಾಲ ನಗರವನ್ನು ಹುಡುಕಿದವರು ಯಾರು ಎಂದು ಈಗ ನೋಡೋಣ. ಮೊದಲನೇ ವ್ಯಕ್ತಿ ಹಿಟ್ಲರ್.
ಈ ಮಹಾನುಭಾವ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏನು ಮಾಡಿದ ಎಂಬುದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜರ್ಮನಿ ದೇಶಕ್ಕೆ ಸೇರಿದ ಹಿಟ್ಲರ್ ಎಷ್ಟೊಂದು ದೊಡ್ಡ ಮಾರಣ ಹೋಮಕ್ಕೆ ಕಾರಣವಾಗಿದ್ದ ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಈ ಪಾಪಿ ಶಂಬಾಲ ನಗರಕ್ಕಾಗಿ ಏಕೆ ಹುಡುಕಾಡಿದ? 1930ರಲ್ಲಿ ಹಿಟ್ಲರ್ಗೆ ಶಂಬಾಲ ನಗರದ ಮೇಲೆ ತುಂಬಾನೇ ಆಸಕ್ತಿ ಬೆಳೆದು ಹೋಗಿತ್ತು. ಯಾಕಂದ್ರೆ ಕೆಲವು ಗ್ರಂಥಗಳು, ಪುರಾಣಗಳು, ಸಾಧು ಸಂತರು, ಮುನಿಗಳ ಮೂಲಕ ಅವನಿಗೆ ಶಂಬಾಲ ನಗರದಲ್ಲಿರುವಂತ ಪವರ್ ಬಗ್ಗೆ ಗೊತ್ತಾಯಿತು. ಆದ್ರೆ ಹಿಟ್ಲರ್ ಆರ್ಯನ್ಗಳು ತುಂಬಾ ಬುದ್ಧಿವಂತರು ಎಂದು ನಂಬುತ್ತಿದ್ದ. ಆರ್ಯನ್ಸ್ ಅಂದ್ರೆ ಒಂದಾನೊಂದು ಸಮಯದಲ್ಲಿ ನಾರ್ತ್ ಇಂಡಿಯಾ ಕಡೆ ಪಾಲಿಸಿದಂತ ರಾಜರು. ಅವರು ನಿಜಕ್ಕೂ ತುಂಬಾನೇ ಬುದ್ಧಿವಂತರಾಗಿದ್ರು. ಯಾಕಂದ್ರೆ ಬೇರೆ ಯಾವ ರಾಜ್ಯದವರಿಗೂ ಬೇಟೆ ಯಾವ ರೀತಿ ಆಡಬೇಕು ಎಂಬುದು ಗೊತ್ತಿಲ್ಲದ ದಿನಗಳಲ್ಲೇ ಆರ್ಯನ್ನರು ಬೇಟೆಯಾಡಲು ಹೊಸ ಹೊಸ ಪದ್ಧತಿಗಳನ್ನು, ತಂತ್ರಜ್ಞಾನವನ್ನು, ಅಸ್ತ್ರಗಳನ್ನು ಕಂಡುಹಿಡಿದಿದ್ದರು. ಬೇರೆ ರಾಜ್ಯದವರಿಗೆ ಯುದ್ಧ ಯಾವ ರೀತಿ ಮಾಡಬೇಕು ಎಂದು ಗೊತ್ತಿಲ್ಲದ ದಿನಗಳಲ್ಲೇ ಆರ್ಯನ್ನರು ಹೊಸ ಹೊಸ ಯುದ್ಧ ನೈಪುಣ್ಯವನ್ನು ಹೊಂದಿದ್ದರು. ಆ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ಟೆಕ್ನಾಲಜಿಯಲ್ಲಿ ಆರ್ಯನ್ನರು ಮುಂದೆ ಇದ್ದರು. ಆದ್ದರಿಂದಲೇ ಆರ್ಯನ್ನರು ಈ ಶಂಬಾಲ ನಗರವನ್ನು ಕಂಡುಹಿಡಿದು ಅದರ ಪವರ್ ಅನ್ನು ಕೂಡ ಉಪಯೋಗಿಸಿಕೊಳ್ಳಬೇಕು ಎಂದು ಪ್ರಯತ್ನ ಪಟ್ಟಿದ್ದರು. ಅವರ ಮೂಲಕ ಶಂಬಾಲ ನಗರದ ಬಗ್ಗೆ ತಿಳಿದುಕೊಂಡ ಹಿಟ್ಲರ್ ಕೂಡ ಆ ನಗರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ತುಂಬಾನೇ ಓಡಾಡಿದ. ಈ ಶಂಬಾಲ ನಗರದ ಬಗ್ಗೆ ಇನ್ನಷ್ಟು ಹೆಚ್ಚು ತನಿಖೆ ಮಾಡುವುದಕ್ಕಾಗಿ, ಅಂದ್ರೆ ರಿಸರ್ಚ್ ಮಾಡೋಕೆ ಅನನರ್ಬೆ ಎಂಬ ಸಂಸ್ಥೆಯನ್ನು ಕೂಡ ಹಿಟ್ಲರ್ ಸ್ಥಾಪಿಸಿದ್ದ. 1938ರಲ್ಲಿ ಹಿಟ್ಲರ್ ಕೆಲವು ಸೈಂಟಿಸ್ಟ್ಗಳು, ಆಫೀಸರ್ಗಳು ಜೊತೆಗೆ ಎಷ್ಟೋ ಜನ ಸೈನಿಕರನ್ನು ಶಂಬಾಲ ನಗರವನ್ನು ಹುಡುಕಾಡಲು ಕಳಿಸಿದ. ಅವರು ತಮ್ಮ ಜೊತೆ ಕೆಲವು ಟಿಬೇಟಿಯನ್ ಬೌದ್ಧರನ್ನು ಕೂಡ ಕರೆದುಕೊಂಡು ಹಿಮಾಲಯ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಡುಕಾಡಿದರು. ಆದರೆ ಎಷ್ಟು ಹುಡುಕಿದರೂ ಯಾರಿಗೂ ಶಂಬಾಲ ನಗರಕ್ಕೆ ಸಂಬಂಧಿಸಿದಂತ ಚಿಕ್ಕ ಎವಿಡೆನ್ಸ್ ಕೂಡ ಸಿಗಲಿಲ್ಲ. ಅವರು ಮಾತ್ರವಲ್ಲದೆ ರಷ್ಯನ್ ಎಕ್ಸ್ಪ್ಲೋರರ್ ಆಗಿದ್ದಂತ ನಿಕೋಲಸ್ ರೋಯ್ರಿಸ್ ಎಂಬ ವ್ಯಕ್ತಿ ಕೂಡ 1930ರ ಸಮಯದಲ್ಲಿ ಮಂಗೋಲಿಯಾ, ಟಿಬೆಟ್ ಹಾಗೂ ಇಂಡಿಯಾದಲ್ಲಿ ಶಂಬಾಲ ನಗರಕ್ಕಾಗಿ ಹುಡುಕಾಡಿದ. ಆದ್ರೆ ಅವರಿಗೂ ಕೂಡ ಸಿಗಲಿಲ್ಲ. ಅದರ ನಂತರ ವೆಸ್ಟರ್ನ್ ಆಕಲ್ಟ್ ಸೊಸೈಟೀಸ್ ಅಂದ್ರೆ ಯುರೋಪಿಯನರು ಕೂಡ ಶಂಬಾಲ ನಗರಕ್ಕಾಗಿ ಹುಡುಕಾಡಿದ್ರು. ಅವರಿಗೂ ಕೂಡ ಸಿಗ್ಲಿಲ್ಲ. ಅಷ್ಟೊಂದು ಜನ ಬುದ್ಧಿವಂತರು, ತಿಳುವಳಿಕೆ ಇರೋರು ಶಂಬಾಲ ನಗರ ಇದೆ ಅಂತ ನಂಬಿದ್ದಾಗ ಕೆಲವರು ಮಾತ್ರ ಇಲ್ಲ ಅಂತ ವಾದ ಮಾಡ್ತಾರೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು? ಶಂಬಾಲ ನಗರ ಇದೆಯಾ ಇಲ್ವಾ? ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.